ಧರ್ಮ ಅವರೇ, ಲಿಟ್ರಲಿ ನೋ ನೆಗೆಟಿವ್ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ನೋ ನೆಗೆಟಿವ್ ಕಮೆಂಟ್ಸ್ ಅಂದರೆ ನಿಮ್ಮ ಬಗ್ಗೆ ಮಾತಾಡುವಾಗ ಹೌದು ಒಳ್ಳೆ ಗುಣ ಇರುವಂತಹ ವ್ಯಕ್ತಿ, ಈ ವ್ಯಕ್ತಿ ಫೈನಲ್ ತನಕ ಬರಬೇಕು ಅಥವಾ ಫಿನಾಲೆ ವಿನ್ ಆಗಬೇಕು, ಆ ಥರನೇ ಕಮೆಂಟ್ಸ್ ನೋಡಿರುವಂಥದ್ದು. ಬಟ್ ಆ ಥರ ನಿಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿಗಳು ವೋಟಿಂಗ್ ವಿಚಾರದಲ್ಲಿ ಯಾಕೆ ಹಿಂದೆಟ್ಟು ಹಾಕಿದ್ರು, ಅದೇ ಅರ್ಥ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಕೊನೆ ಬಾಟಮಲ್ಲಿ ನೀವು ಮಾತ್ರ ಚೈತ್ರ ಅವ್ರು ಇರ್ತೀರ. ಚೈತ್ರ ಅವರಿಗೆ ಕಂಪ್ಲೀಟ್ಲಿ ಒಂದು ರೀತಿ ನೆಗೆಟಿವ್ ಆಗಿರುತ್ತೆ ಲಾಸ್ಟ್ ವೀಕ್ ಅವರು ಮಾಡಿದಂತಹ ಕೆಲಸಗಳಾಗಿರ್ಬೋದು ಅದೆಲ್ಲ. ಬಟ್ ಸ್ಟಿಲ್ ನಿಮ್ಮನ್ನು ಇಷ್ಟೊಂದು ಪ್ರೀತಿಸ್ತಾರೆ. ಲಿಟ್ರಲಿ ಐ ಆಮ್ ನಾಟ್ ಸೀಯಿಂಗ್ ಎನಿ ಒನ್ ಸಿಂಗಲ್ ನೆಗೆಟಿವ್ ಕಾಮೆಂಟ್ ಆಲ್ಸೋ. ಬಟ್ ವೋಟಿಂಗ್ ವಿಚಾರದಲ್ಲಿ ಅದು ಯಾಕೆ ರೆಸಿಪ್ರೊಕೇಟ್ ಆಗಿಲ್ಲ ಅಂತ ನಿಮ್ಮ ಪ್ರಕಾರ? ಗೊತ್ತಿಲ್ಲ. ಅದೇ ವೋಟಿಂಗ್ ಅನ್ನೋದು ತುಂಬ ಟ್ರಾನ್ಸ್ಪರೆಂಟ್ ಇರೋಂಥದ್ದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಐ ಥಿಂಕ್ ಓನ್ ಡಿಸಿಷನ್ಸ್ ಅಂತ ಏನೂ ಇರಲ್ಲ. ಸೊ ಪ್ರತಿಯೊಂದು ಸ್ಪರ್ಧಿನೂ ಐ ಥಿಂಕ್ ತುಂಬ ಕ್ಲಾರಿಟಿ. ಸ್ಟಾರ್ಟಿಂಗು ನಾವು ಬಿಗ್ ಬಾಸ್ ಹೋದಾಗಿಂದ ಹಿಡಿದು ಈ 55 ಡೇಸ್ವರೆಗೂ ಐ ಥಿಂಕ್ ಒಂದು ಕ್ಲಾರಿಟಿ ಇದೆ. ಜನ ಇಷ್ಟಪಟ್ಟರೆ ನೀವು ಇಲ್ಲಿರ್ತೀರಾ, ಜನ ಇಷ್ಟಪಡಲಿಲ್ಲ ನೀವು ಹೋಗ್ತೀರಾ. ಬಟ್ ನನ್ನನ್ನು ಜನ ಇಷ್ಟಪಟ್ಟಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ವೋಟ್ ಶೇರಲ್ಲಿ ಪ್ರಾಬ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಡೌನ್ ಆಗಿರ್ಬೋದು, ಇಲ್ಲ ಒಬ್ಬೊಬ್ರಿಗೆ ಅನಿಸಿರ್ಬೋದು ಲೈಕ್ ಸಾಕು ಈ ರೀತಿನೇ ಆಚೆ ಕರ್ಕೊಂಬರೋಣ, ಇದು ಒಂದು ಬ್ಯೂಟಿಫುಲ್ ಆಗಿ ಒಂದು ಹೆಸರು ಮಾಡಿದ್ದಾನೆ, ಇಷ್ಟೇ ಒಂದು ವ್ಯಕ್ತಿತ್ವ ಹಿಂಗಿದೆ ಬ್ಯೂಟಿಫುಲ್ ಆಗಿ, ಇವ್ನು ಇದೇ ರೀತಿ ಆಚೆ ಬಂದ್ರೂ ಚಂದ ಅಂತ ಒಬ್ಬೊಬ್ರಿಗೆ ಅನ್ಸಿರ್ಬೋದು. ಎಲ್ಲೋ ಒಂದು ಕಡೆ ಲೈಕ್ ಜನಕ್ಕೆ ಅನ್ಸಿರ್ಬೋದು ಲೈಕ್ ಇನ್ನು ಮುಂದೆ ಹೋದ್ರೆ ಇನ್ನೂ ಹೆವಿ ಆಗುತ್ತೆ, ಇನ್ನೂ ಜಗಳಗಳು ಜಾಸ್ತಿ, ನೆಗೆಟಿವ್ ಆಗೋ ಚಾನ್ಸಸ್ ಇದೆ. ಬಟ್ ಈ ವ್ಯಕ್ತಿತ್ವನ ಉಳಿಸ್ಕೊಂಡು ಆಚೆ ಬಂದರೆ ಧರ್ಮ ಒಂದು ಒಳ್ಳೆ ಹೆಸರು ಇರ್ತಂತ. ಸೊ ಪ್ರಾಬ್ಲಿ ಅದು ಆಗಿರ್ಬೋದು. ಸೊ ಮೈಟ್ ಬಿ ವೋಟಿಂಗಲ್ಲಿ ಐ ಥಿಂಕ್ ಇಟ್ ಈಸ್ ವೋಟ್ ಶೇರಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿದೆ. ತುಂಬಾ ಪಾಸಿಟಿವ್ ಧರ್ಮ ಅವರು ಅಂದ್ರೆ ಹೊರಗಡೆ ಬಂದಿದ್ದನ್ನು ಕೂಡ ಪಾಸಿಟಿವ್ ಆಗಿ ಈ ರೀತಿ ಆಪ್ಟಮಿಸ್ಟಿಕ್ ಆಗಿ ಥಿಂಕ್ ಮಾಡಿ 100%. ನಂಗೆ ಎಲ್ಲೋ ಒಂದು ರಿಗ್ರೆಟ್ಸ್ ಇಲ್ಲ. ನನಗೆ ಹೇಳ್ಬೇಕಂದ್ರೆ ಜನದ ರೆಸ್ಪಾನ್ಸ್ ನೋಡ್ಬಿಟ್ಟು, ಯಾಕಂದ್ರೆ ಮನೇಲಿದ್ದಾಗ ಏನಾಗಿರುತ್ತೆ, ಹೊರಗಡೆ ಜನ ಯಾವ ಥರ ತುಂಬ ಸೈಲೆಂಟ್ ಆಗ್ಬಿಟ್ನಾ, ಜನ ಯಾವ ಥರ ಆಕ್ಸೆಪ್ಟ್ ಮಾಡ್ಬಿಡ್ತಾರೆ, ಇಲ್ಲ ಏನೋ ರಿಜೆಕ್ಟ್ ಮಾಡ್ಬಿಡ್ತಾರೋ, ಏನಾಗುತ್ತೆ ಅಂತ ಎಲ್ಲೋ ಕೆಲವೊಂದು ಥಾಟ್ಗಳು ಇದ್ದೇ ಇರುತ್ತೆ. ಒಂದು ಸುಮ್ಮನೆ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿದಾಗ. ಬಟ್ ಆಚೆ ಬಂದಾಗ ನಮ್ಮ ತಂದೆಯವ್ರು ಬಂದು ನಾನು ತಪ್ಕೊಂಡು ಕರೆಕ್ಟ್ ತುಂಬ ಪ್ರೌಡಾಗೆ ಲೈಕ್ ನಂದು ಸಿನಿಮಾ ರಿಲೀಸ್ ಆಗಿ ಹಿಟ್ಟಾದರೆ ಎಷ್ಟು ಇದಾಗಿರುತ್ತೋ, ನನ್ನ ತಂದೆಯವ್ರು ಬಂದು ತಪ್ಕೊಂಡು ನನಗೆ ಹೇಳಿದ ಒಂದೇ ಒಂದು ಮಾತು, ಜನರ ಮನಸ್ಸನ್ನು ಗೆದ್ದಿದ್ಯಾ. ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮ್ಲಿಗಾಗಿರ್ಬೋದು, ನಿನಗಾಗಿರ್ಬೋದು, ಪರ್ಸ್ನಲಾಗಿ ಒಂದು 15 ವರ್ಷ ನೀನು ಕಷ್ಟಪಟ್ಟು ಉಳಿಸ್ಕೊಂಡು ಬಂದಿದ್ದು ಒಂದು ನೇಮು, ನನ್ನ ಕೆರಿಯರಲ್ಲಿ ಒಂದು 40 ವರ್ಷ ಇದ್ದಿದ್ದು ಒಂದು ಹೆಸರು, ಎಲ್ಲೂ ಅದಕ್ಕೆ ಒಂದು ಕಳಂಕ ತಂದೆ, ನೀನು ಒಂದು ಒಳ್ಳೆ ಹುಡುಗ ಆಗುವ ಆಚೆ ಬಂದಿದ್ಯಾ, ಜನರು ಮನಸ್ಸಲ್ಲಿ ಉಳ್ಕೊಂಡಿದ್ಯಾ, ಎಲ್ಲ ಒಂದು ಕಡೆ ಒಂದು ವ್ಯಕ್ತಿ ಅಂತ ಒಂದಿದ್ದಾಗ ಈ ಥರನೂ ಒಬ್ಬ ಇರ್ಬೋದು ಅಂತ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ಯಾ. ಅದಕ್ಕೆ ನಾನು ವೆರಿ ಪ್ರೌಡ್ ಅಂತ. ನಾನು ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ನನ್ನ ಲೈಫಲ್ಲಿ ಯಾವುದು ಬೇಡ. ಕರೆಕ್ಟ್. ಅದು ನನಗೆ ಜನ ಕೊಟ್ಟಿರೋದು ಒಂದು ಪ್ರೀತಿ. ಐ ಥಿಂಕ್ ಒಂದು ಸಕ್ಸಸ್ಸನ್ನು ಬಂದಾಗ ಹಿಂಗೆ ಕೂತ್ಕೊತೀವಲ್ಲ, ಒಂದು ಸಕ್ಸಸ್ ಪ್ರೆಸ್ ಮೀಟ್ ಅಂತ ಮಾಡ್ತೀವಲ್ಲ ಒಂದು ಸಿನಿಮಾಲಿ, ಐ ಥಿಂಕ್ ನನಗೆ ಆ ಫೀಲಿಂಗ್ ಬಂದೈತೆ ಇವತ್ತು. ಒಂದು ಸಕ್ಸಸ್ ಪ್ರೆಸ್ ಮೀಟೇ ಮಾಡ್ತಾ ಇನ್ನೊಂಥ ಫೀಲಿಂಗ್ ಆಗ್ತಿದೆ. ಎಲ್ಲೋ ಒಂದು ಕಡೆ 55 ದಿನಕ್ಕೆ ಆಚೆ ಬಂದ್ಬಿಟ್ಟಿದ್ದೀನಿ, ಇಲ್ಲೇನೋ ಆಚೆ ಬೇಗ ಬಂದ್ಬಿಟ್ಟೆ, ಇಲ್ಲ ಸೋತ್ಬಿಟ್ಟೆ, ಎಲ್ಲೋ ಆಚೆ ಇರಲಿಲ್ಲ. ಒಂದು ಸಕ್ಸಸ್ಫುಲ್ 55 ಡೇಸ್ ಓಡೈತೆ ಸಿನಿಮಾ, ಚೆನ್ನಾಗಿ ಓಡೈತೆ, ಜನ ಇಷ್ಟಪಟ್ಟಿದ್ದಾರೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್, ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕೆಲವು ಇದೇ ಇರುತ್ತೆ ಸಿನಿಮಾ ಆದಮೇಲೆ, ಒಬ್ಬೊಬ್ರಿಗೆ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ, ಒಬ್ರಿಗೆ ಇಂಟ್ರೊಡಕ್ಷನ್ ಇಷ್ಟ ಆಗುತ್ತೆ, ಒಬ್ರು ಮಿಡ್ಡಲ್ಲೇ ಇನ್ನು ಇಂಟರ್ವಲ್ ಬ್ಲಾಕ್ ಇಷ್ಟ ಆಗುತ್ತೆ. ಸೊ ನನ್ನ ಇಷ್ಟದಲ್ಲಿ 2 ವಾರ ಓಡಿದ್ರೆ ದೊಡ್ಡ ವಿಷಯ. ಸೊ ನನ್ನ ಇದರಲ್ಲಿ ಐ ಥಿಂಕ್ ಜನಕ್ಕೆ ನಂದು ಕೊನೆ ಹಂತದಲ್ಲಿ ನಾನು ಇದ್ದಿದ್ದ ಧರ್ಮ ಇಷ್ಟ, ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಧರ್ಮ ಇಷ್ಟ, ಕೆಲವರಿಗೆ ಥ್ರೂ ಔಟ್ ನಾನು ಇದ್ದಿದ್ದ ಧರ್ಮ ಇಷ್ಟ ಆಗಿರ್ಬೋದು, ಕೆಲವೊಂದು 3ನೇ ವಾರಕ್ಕೆ 4 ವಾರಕ್ಕೆ ಅವ್ನು ಇದ್ದಿದ್ದು ಸೂಪರ್ ಆಗಿದ್ದ ಅಂತ ಇಷ್ಟ ಆಗೋದು. ಸೊ ಒಂದೆಲ್ಲ ಒಂದು ಕಡೆ ಒಂದು ಪ್ಯಾಕೇಜಾಗೆ ಹೊರಗೆ ಬಂದಿದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿಗ್ ಬಾಸ್ ಆ್ಯಂಡ್ ಟು ಮೈ ಸೆಲ್ಫ್ ಆ್ಯಂಡ್ ಟು ನಾನು ಎಲ್ಲೋ ಒಂದು ಕಡೆ ಫೇಕು, ಎಲ್ಲೋ ಒಂದು ಕಡೆ ನಾಟಕ ಆಡಬೇಕು, ಎಲ್ಲೋ ಒಂದು ಕಡೆ ನಾನು ಇದ್ದೀನಿ ಬಾ ಕೂಗೋಣ ಕೂಗಾಡೋಣ ಅಂತ ಎಲ್ಲೂ ಅದು ನ್ಯಾಚುರಲಾಗಿ ಬರಲೇ ಇಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ. ನನ್ನ ವಿಷಯ ಅಂತ ಬಂದಾಗ, ಬೇರೆಯವ್ರ ವಿಷಯ ಅಂತ ಬಂದಾಗ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಸೊ ಐ ಆಮ್ ಹ್ಯಾಪಿ.